ಗಂಡ ಮತ್ತೆ ವ್ಯವಸ್ಥೆ ಸರಿಯಾಗಿ ಏನು ಸಮಸ್ಯೆ ಆಗಲಿಲ್ಲ. ಆಯ್ತಮ್ಮ. ಇದು ಬ್ರಾಹ್ಮಣರು ಬಂದ್ರ ಭಟ್ರಿಗೆ ಎತ್ಕೊಳ್ಳಬಹುದು ಎಲ್ಲ ಬಂದಿದ್ದಾರೆ. ಎಲ್ಲ ಬಂದಿದ್ರು. ಇದು ಮದುಮಕ್ಕಳು. ಅಯ್ಯೋ ಮಕ್ಕಳು ಬಂದ್ರೆ ಮಾತ್ರ ಅಲ್ವಾ ಮದುವೆ ಆಗ್ಬಿಟ್ಟು. ವ್ಯವಸ್ಥೆ ಸರಿಯಾಗಿ ಇದೆ ಅಂತ ಪುನರ್ ಪುಳೆ ಇದನ್ನೆಂತ ಮಾಡುದಾ ನೋಡಿ. ಮುಖ ತೊಳೆದಾರೆ ತೊಳಕು ಇದು ಕುಡಿಲಿಕ್ಕೆ ಇದು ಇದು ಬೇಡ. ಬೇರೆ ಅಂತ ಬೇಕಾ? ಬೇರೆ ಅಂತ ಬೇಕಾ? ವ್ಯವಸ್ಥೆ ಉಂಟಾ? ಉಂಟು. ಸರಿ ನೋಡು ಸರಿ ನೋಡು. ನೀವು ಯಾವ ವಿಚಾರದಲ್ಲಿ ಜಾಗೃತಿ ಮಾಡ್ತಿದ್ರಿ ಇದೊಂದು ವಿಚಾರದಲ್ಲಿ ಭಯಂಕರ ಜಾಗೃತಿ ಮಾಡ್ಬೇಕಾಗ್ತದೆ. ಹೌದಾ? ಕೆಲವರೆಲ್ಲ ಬರ್ತಾರೆ. ಹೌದಪ್ಪ. ವಾಸನೆ ತಗೊಂಡ್ರೆ ಆಗುದಿಲ್ಲ. ಕೆಲವರಿಗೆ ವಾಸನೆ ತಗೊಂಡ್ರೆ ಆಗುದಿಲ್ಲ. ಎಲ್ಲೆಲ್ಲ ಮದುವೆ ಮನೇಲಿ ಇದ್ದವ್ರು ಕೈ ಕಾಲ ಹಿಡಿದು ಹೇಸಿಗೆ ವ್ಯಾಪಾರ ಅಲ್ಲದೆ. ಹೌದಪ್ಪ. ಮತ್ತೆ ಜಾಗ್ರತೆ ಮಾಡ್ಬೇಕು ಇದೊಂದು. ಮತ್ತೆ ನಾನು ನಿಲ್ಬೇಕ ಇಲ್ಲಿ. ಯಾವ್ದು ಇದನ್ನ ಕೊಡ್ಲಿಕ್ಕೆ? ಹೌದು. ಬೇಡಪ್ಪ, ನಾ ಇದ್ದಲ್ಲ. ಜನ ಇದ್ದಾರಲ್ಲ. ಕೆಲಸ ನಾವು ಮಾಡಿದ್ರೆ ಸರಿ ಮತ್ತೆ ಬರ್ತೇನೆ. ಹೋಗಿ. ಪಾಮರೆ ಮಗಸ ಪಾಮರೆ ಮಗಸ ಪಾಮರೆ ಮಗಸ ನಿಸರಿತ ಒಂದು ಸಮಸ್ಯೆ ಆಯ್ತಲ್ಲ. ಎಂತಾಯ್ತು ವಿಚಾರ ಗೊತ್ತಿಲ್ವಾ? ಅಲ್ಲ, ಯಾರು ಹೋದ್ರ? ಇದು ದೇವರಿಗೆ ಇಟ್ರ ಅದನ್ನ ದೇವರಿಗೆ ಇಡ್ಲಿಲ್ಲ. ಅಲ್ಲ, ಇದೀಗ ದೇವರಿಗೆ ಇಡ್ಲಿಕ್ಕೆ ಉಂಟಾ? ದೇವರಿಗೆ ಇಡ್ಲಿಲ್ವಾ ನೀವು? ನಂಗೆ ನೆನಪಿಲ್ಲ, ಗೊತ್ತಿಲ್ಲ. ದೇವರಿಗೆ ಇಡ್ಲಿಲ್ಲ ಅಂತ ಹೇಳಿದ್ರು. ಬೊಬ್ಬೆ ಬಡಿಬೇಡ. ಬೊಬ್ಬೆ ಬಡಿದ್ರೆ ಜನರಿಗೆ ಗೊತ್ತಾದ್ರೆ ಮತ್ತೆ ನಂಗೆ ಈ ಕೆಲಸ ಹೋಗ್ತದೆ. ದೇವರಿಗೆ ಇಡಬೇಕು. ದೇವರಿಗಲ್ವಾ? ಇಬ್ರು ಸೇರ್ಕೊಂಡಿಡುವ. ಇಡು 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 ಅಷ್ಟೇ. ನಿಮ್ಮ ವ್ಯವಸ್ಥೆ ಸರಿ. ಎಷ್ಟು ಬೇಕಾದ್ರೂ ಚೊಲ್ತದೆ. ಇದು ದೇವರಿಗೆ ಭಕ್ತಿ ಪೂರ್ವಕವಾಗಿ ಎಲ್ಲ ಸಮರ್ಪಣೆ ಮಾಡಬೇಕು. ಆಯ್ತು, ನಾವಿಂದ ಬರ್ಬೇಕು. ಆಯ್ತಾಯ್ತು. ಕೈ ಮುಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಂತ್ಕೊಳ್ತಾ ಪಾಮರೆ ಮಗಸ ನಿಸರಿತ ಕಟ್ಲಿಕ್ಕೆ ಅಂತಿಲ್ವಾ? ಕೊಚ್ಚುಕ್ ನನ್ನ ಮೇಲೆ ಇತ್ತು ಬಾ. ನಂಜುಗಳಿಗೆ ಅಂತಿಲ್ವ? ಎಂತ ಇಲ್ಲ, ಇದು ಮಾತ್ರ ಕೊಟ್ಟದ್ದು ಅಷ್ಟೇ. ವ್ಯವಸ್ಥೆ ಸರಿಯಾಗಬೇಕು. ಪಾಮರೆ ಮಗಸ ಪಾಮರೆ ಮಗಸ ಪಾಮರೆ ಮಗಸ ನಿಸರಿತ ನಿಸ ನಿಸರಿತ ನಿಸ ನಿಸರಿತ ನಾನು ಸಮಸ್ಯೆ ಐತಿಲ್ಲ ಮಾರೆ. ಮತ್ತೆಂತ ನಗಳೆ ಮಾರೆ ನಿಂದು? ಜೊಕಣಿಗಿಟ್ರ ನೀವು ಯಾರಿಗೆಲ್ಲ ಇಟ್ಟು ಸಾಯ್ತಾ ಇವ? ಜೊಕ್ನಿಗೂ ಇಡ್ಲಿಕ್ಕೆ ಉಂಟು? ಜೊಕಣಿಗೆ ಇಡ್ಲಿಲ್ವಾ? ನಾ ಇಡ್ಲಿಲ್ಲ. ಜೊಕ್ಲಿಗಲ್ವಾ? ದೇವರಿಗೆ ಇಟ್ಟಿತ್ತಂತೆ, ಇನ್ನು ಜೊಕ್ಲಿಗೆ ಇಡುವುದು ಯಾವ ಲೆಕ್ಕ? ಜೊಕಣಿಗೆ ವ್ಯವಸ್ಥೆ ಸರಿಯಾಗಿ. ನೀನು ಕುಲು ಕುಟುಂಬಕ್ಕೆ ಇಡುವ, ನೀ ತಲೆ ಬಿಸಿ ಮಾಡಬೇಡ. ಏನು ಸಮಸ್ಯೆ? ಆಯ್ತಲ್ಲ, ಆಯ್ತು. ಪ್ರಚಾರ ಮಾಡ್ಬೇಡ ಅಷ್ಟೇ. ಇನ್ನು ಸ್ವಲ್ಪ ಇಡುವ. ಜೊಕಣಿ ವಿಚಾರದಲ್ಲಿ ಭಯಂಕರ ಜೊಕ್ಲಿಗೆ ಇಡುವ, ಎಲ್ಲರಿಗೂ ಇಡುವ. ಸಂತೋಷ. ಆಯ್ತು, ಇದು ಸುಳ್ಳಲ್ಲ. ಈ ಜೊಕ್ಕಣಿ ಅಂತ ಹೇಳಿದ್ರೆ ಎಂತ? ಜೊಕಣಿ ಅಂದ್ರೆ ಗೊತ್ತಿಲ್ವಾ? ನೋಡಿ, ಜೊಕ್ಕಣಿ ಉಪದ್ರ ಶುರುವಾಯ್ತು. ಸರ ಬಿಡ್ಲಿಕ್ಕಿಲ್ಲ. ಸರ ಬಂದ್ರು ಹೋಯ್ತು. ಜೊಕಣಿ ಅಂತ ಹೇಳಿದ್ರೆ ಬಿಳಿ ಸೀರೆ ಹುಟ್ಟಿರ್ತದೆ. ನೀ ಹಿಂದ್ ಬನ್ನಿ, ಸರಿ. ಜೊಕಣಿ ಅಂತ ಹೇಳಿದ್ರೆ ಬಿಳಿ ಸೀರೆ, ಬಿಳಿ ಸೀರೆ, ಕಪ್ಪು ಕೂದಲು ಇರ್ತದೆ, ಕೆಂಪು ಪೇಟ, ಅದೆಲ್ಲ ಮೇಲೆ ನೋಡು. ಅದು ಜೊಕ್ಕಣಿಗೆ ಇಟ್ಟದ್ದೇ ಇಲ್ಲ ಇವತ್ತು. ಜೊಕಣಿ ಸುದ್ದಿ ಅಂದ್ರೆ ಭಯಂಕರ ರಗಳೆ ಕೊಡುತ್ತಲ್ಲ. ಮತ್ತೆ ಹೆದರಿದ್ರೆ ಹೋಯ್ತು. ಮತ್ತೆ ಆಕಾಶದ ಎತ್ತರಕ್ಕೆ ಕೊಂಡೊಯ್ತದೆ. ಹೆದರಿದ್ರೆ ಹೋಯ್ತು. ಮತ್ತೆ ಬೆಟ್ಟ ಗುಡ್ಡದ ಮಧ್ಯೆ ಎಲ್ಲ ಕೊಂಡೊಯ್ತದೆ. ಹೆದರಿದ್ರೆ ಹೋಯ್ತು. ಸರಿ ಇದ್ದವರನ್ನು ಇಲ್ಲದ ಹಾಗೆ ಮಾಡುತ್ತದೆ. ಹೆದರಿದ್ರು ಹೋಯ್ತು. ಮತ್ತೆ ಇಂತಿಂತ ಕೊಂಡು ನಮ್ಮನ್ನು ನೋಡಿ ಹೇಗೆ ನೋಡುತ್ತದೆ. ಹೆದರಿದ್ರೆ ಹೋಯ್ತು. ಮತ್ತೆ ಎಲ್ಲರಿಗೆ ಹೇಳ್ತದೆ. ನಾವು ಎಲ್ಲರಿಗೆ ಹೀಗೆ ಮಾಡಿ ಕೊಡುವಾಗ ಅದ್ರ ಕೈ ಹೊಟ್ಟೆ ಕೆಕ್ಕಲಿಗೆ ಬಗ್ಗಿದ್ರೆ ಅದು ನರನಾಡಿಯನ್ನು ಬಿಗಿ ಹಿಡಿದುಕೊಂಡು ನಮ್ಮನ್ನು ನೋಡಿ ಹೆದರಬೇಡ ಹೇಳ್ತದೆ. ಈಗ ನಾವು ಹೇಳಿದ್ರೆ ಮತ್ತೆ ಕೇಳುವುದು ಬೇಡ. ಹಾಗೆ ಜೊಕ್ಕಣಿ ಇಲ್ಲ, ಎಂತ ಇಲ್ಲ. ಹಣ ಇದು ಒಂದು ಊಟ ಆಗ್ತಾ ಉಂಟು. ಹೋಗಿ ಬಟ್ಟೆ ಹುಳಲ್ಲ ಸಾಯಿಬಿಟ್ಟು ಹೋಗಿ. ಪಾಮರೆ ಮಗಸ ಪಾಮರೆ ಮಗಸ ನಿಸರಿತ ನಿಸ
ಮಾಡಿದ್ದು ಇವೊಂದಿದ್ರೆ ನಂಗೆ ಇವತ್ತು ಯಾವ ಆಗ್ಲಿಲ್ಲ ಇಡೋಣ ಇರ್ಬಾರ್ದಯ್ಯ. ಆ ಜೊಕ್ನಿ ಬೇಕು ಈ ಜೊಕ್ನಿ ಬೇಡ. ಅದರಲ್ಲಿ ಎಂತ ಉಂಟು ಅಂತ ಕೊಡ್ತೀನಿ ನನಗೆ. ಅಲ್ಲ, ಬೇಡವಾ? ಕೊಟ್ಟು ಹೋಯ್ತು. ಏಯ್ ಮುಹೂರ್ತ ಇಷ್ಟೊತ್ತಿಗ ರಾತ್ರಿ 11:30. ನೋಡು, ನೀನ್ ಸುಳ್ಳು ಹೇಳ್ಬೇಡ. ಇಲ್ಲಪ್ಪ. ನಾವೇನು ಹೇಳಿ ಕೇಳಿದೆ ಊಟ ಮಾಡ್ಲಿಕ್ಕೆ ಬಂದದ್ದಲ್ಲ, ಲಗ್ನ ಪತ್ರಿಕೆ ಇದ್ದೇ ಬಂದದ್ದು. ನಾವು ಸರಿ ಓದಿದ್ದೇವೆ ಅಲ್ವೇನೆ? ಬೆಳಿಗ್ಗೆ 11:30, ರಾತ್ರಿ 11:30, ಬೆಳಿಗ್ಗೆ 11:30, ರಾತ್ರಿ 11:30, ಬೆಳಿಗ್ಗೆ 11:30, ರಾತ್ರಿ 11:30. ನಾ ಕೇಳಿದ್ದು ಮದುವೆದ್ದು. ನಾ ಹೇಳಿದ್ದು ಪ್ರಸ್ತದ್ದು. ಬೇಡ. ಛೆ, ಈಗ ಮದುವೆ ಮದುವೆ ಮುಗೀತು. ಮದುವೆ ಮುಗೀತಾ? ನಮ್ಮ ಲಕ್ಷ್ಯ ಸಂಗೀತ ಕಾರ್ಯಕ್ರಮ. ಸಂಗೀತ ಕಾರ್ಯಕ್ರಮ ಇಷ್ಟೊತ್ತಿಗೆ ಓ, ಸಂಗೀತ ಕಾರ್ಯಕ್ರಮ ಅದು ಮುಗೀತು. ಅದು ಮುಗೀತಾ? ಎಲ್ಲ ಮಾಡುದು ನೀನೆ. ಹೇಗಿತ್ತ ನಿನಗೆ? ಇವಳೊಬ್ಳು ಗಂಡ ಬಿಟ್ಟ ಕೊಡ್ಬೋದು, ಅಡ್ವಾಂಟೇಜ್ ಬರ್ತದೆ ನಿನಗೆ. ನಿಮ್ಮಿಬ್ಬರದಿಂದ ಹೋಗ್ಬೇಕಂತ ಹೀಗೆ ಮಾಡಿದೆ. ಈಗ ಗಲಾಟೆ ಮಾಡ್ತಿದ್ರು ಒಳಗೆ ಊಟ ಮುಗಿತದೆ ಬನ್ನಿ. ಸರಿ ಊಟ ಮಾಡಿ.